ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಹೊಸ ದಿನ ಹೇಗಿದೆ? ಕಷ್ಟಗಳು, ಸಮಸ್ಯೆಗಳು, ಹೋರಾಟಗಳು ಅವುಗಳ ಮಧ್ಯದಲ್ಲಿ ಇದ್ದೀರಾ? ವಿರೋಧಿಸುವಂಥವರು, ಹೋರಾಡುವಂಥವರು ನಿಮ್ಮ ಸುತ್ತಲೂ ಇದ್ದಾರಾ? ವಾಸಿಸುವ ಸ್ಥಳದಲ್ಲಿ, ಕೆಲಸ ಮಾಡುವಲ್ಲಿ, ಸೇವೆ ಮಾಡುವಂಥ ಸ್ಥಳದಲ್ಲಿ ಮನುಷ್ಯರಿಂದ ಉಂಟಾಗುವಂಥ ಇಕ್ಕಟ್ಟುಗಳು, ಶತ್ರುಗಳು ಬಹಳ ಹೆಚ್ಚಾಗಿದ್ದಾರೆ ಅಂದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀರಾ? ದಾವೀದನು ಒಂದು ಸುಂದರವಾದ ಅನುಭವವನ್ನು ಹೇಳುತ್ತಾನೆ. ಕೀರ್ತನೆಗಳು 3ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನೋ. ನನಗೆ ವಿರೋಧವಾಗಿ ಬರುವಂಥ ಸಾವಿರಾರು ವೈರಿಗಳು, ಅವರು ದೊಡ್ಡ ಜನರ ಗುಂಪಾಗಿ ಒಂದು ಸೈನ್ಯವಾಗಿ ಬರುತ್ತಾ ಇದ್ದಾರೆ. ಅಂದರೆ ನನ್ನನ್ನು ನಾಶ ಮಾಡಲು, ಅಡಗಿಸಲು ಬರುತ್ತಾ ಇದ್ದಾರೆ. ನಾನು ಭಯಪಡುವುದಿಲ್ಲ ಎಂದು ಹೇಳುತ್ತಾನೆ. ಅದು ಅವನ ಅನುಭವ. ನಾನಿಲ್ಲಿ ನಿಂತು ಮಾತನಾಡುತ್ತಿರುವಂಥ ಸ್ಥಳ ಹೆಬ್ರೋನ್ ಎಂಬುದಾಗಿ. ಈ ಹೆಬ್ರೋನ್ ಎನ್ನುವಂಥದ್ದು ಅಬ್ರಹಾಮನು ವಾಸ ಮಾಡಿದಂಥ ಒಂದು ಸ್ಥಳ. ಅವನ ಹೆಂಡತಿಗೋಸ್ಕರ ಅವನು ಸಮಾಧಿಯನ್ನು ಖರೀದಿಸಿದನು. ಆ ಸಮಾಧಿಯ ಮುಂದೆ ನಿಂತು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇದು ಬಹಳ ದೊಡ್ಡ ಜಾಗ. ಇಲ್ಲಿ ಅಬ್ರಹಾಮ, ಈಸಾಕ, ಯಾಕೋಬ ಎಲ್ಲರ ಸಮಾಧಿಗಳು ಕೂಡ ಇದೆ. ದಾವೀದನು ಮೊದಲನೆಯದಾಗಿ ರಾಜನ ಅಧಿಕಾರವನ್ನು ಹೊಂದಿದ್ದು ಈ ಹೆಬ್ರೋನ್ನಲ್ಲ. 7 ವರ್ಷಗಳು ಅವನು ಇಲ್ಲಿಯೇ ಆಳ್ವಿಕೆ ಮಾಡಿದ. ಅದರ ನಂತರ ಯೆರೂಸಲೇಮಿಗೆ ಅವನ ರಾಜಧಾನಿ ಬದಲಾದದನ್ನು ನಾವು ವಾಕ್ಯದಲ್ಲಿ ನೋಡಬಹುದು. ಅಂದರೆ ದಾವೀದನು ರಾಜನಾಗಿ ಆಳ್ವಿಕೆ ಮಾಡಿದಂಥ ಒಂದು ಸ್ಥಳ ಇದು. ದಾವೀದನ ಜೀವಿತದಲ್ಲಿ ನಡೆದಂಥ ಕಾರ್ಯಗಳು ನಮಗೆ ಗೊತ್ತು. ಅವನಿಗೆ ವಿರೋಧವಾಗಿ ಅನೇಕ ಯುದ್ಧಗಳು ನಡೆದವು, ಅನೇಕ ಶತ್ರುಗಳು ಎದ್ದರು. ಅವನು ಹೇಳುತ್ತಾನೆ, ನಾನು ಹೆದರುವುದಿಲ್ಲ. ಸಾವಿರಾರು ವೈರಿಗಳು ಬಂದರು. ದೇವರು ಅವನ ಹೃದಯದಲ್ಲಿ ಒಂದು ಧೈರ್ಯವನ್ನು ಕೊಟ್ಟಿದ್ದರು. ರಾಕ್ಷಸ ಗೋಲಿಯಾತನನ್ನು ಕೂಡ ಅವನು ಕೆಡವಿ ನಾಶ ಮಾಡಿದನಲ್ಲ. ಅಂದರೆ ವಿರೋಧಿಯನ್ನು ನೋಡಿ, ಅವನ ಬಲವನ್ನು ನೋಡಿ ಅವನು ಭಯಪಡಲಿಲ್ಲ. ಯಾಕೆಂದರೆ ತನ್ನೊಂದಿಗೆ ಇರುವಂತಹ ಕರ್ತನು ದೊಡ್ಡವನು, ಸೈನ್ಯಗಳ ಕರ್ತನು ಎಂಬುದಾಗಿ ಅವನು ಅರಿತು ಅದನ್ನು ನಂಬಿದ್ದರಿಂದ, ಪರಿಸ್ಥಿತಿಗಳನ್ನು ಕಂಡು ಭಯಪಡದೆ ಇದ್ದದ್ದರಿಂದ ಜಯ ಹೊಂದಿದನು. ಈ ಭಯವೇ ನಮ್ಮ ಸೋಲಿಗೆ ಕಾರಣ. ಆದ್ದರಿಂದ ದೇವರು ಹೇಳುತ್ತಾರೆ, ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ. ನಿನಗೆ ವಿರೋಧವಾಗಿ ಎಷ್ಟೇ ಜನ ಸೈನ್ಯವಾಗಿ ಬಂದರೂ ನಿನ್ನೊಂದಿಗೆ ಇರುವಂತ ನಾನು ಸೈನ್ಯಗಳ ಕರ್ತನು. ದಾವೀದನಿಗೆ ಜಯ ಕೊಟ್ಟಂತ ದೇವರು ಇಂದು ನಿಮಗೆ ಜಯ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಯಾವುದೋ ಒಂದು ಕಾರ್ಯದ ಕುರಿತಾಗಿ ಭಯಪಡುತ್ತಾ ಇದ್ದೀರಿ. ನಿಮಗೆ ವಿರೋಧವಾಗಿ ಎದ್ದಿರುವಂತ ಮನುಷ್ಯರು, ಸಂಪತ್ತುಳ್ಳವರು, ಹಣವುಳ್ಳಂತವರು, ಅಧಿಕಾರದಲ್ಲಿರುವಂತವರು ಎಂಬುದಾಗಿ. ಯೇಸುವಿಗೆ ಮೀರಿದಂತ ಅಧಿಕಾರ ಯಾರಿಗೆ ಇದೆ? ಆತನನ್ನು ಜಯಿಸುವುದಕ್ಕೆ ಯಾರಿಂದ ಸಾಧ್ಯ? ಭಯಪಡದೆ ನನಗೆ ವಿರೋಧವಾಗಿ ಸಾವಿರಾರು ವೈರಿಗಳು ಬಂದರು, ಭಯಪಡುವುದಿಲ್ಲ ಎಂಬುದಾಗಿ ಹೇಳಿರಿ, ನೀವು ಜಯಿಸುವಿರಿ. ಭಯ ನೀಗಿ ಹೋಗುವುದು. ಹೇಳುವಿರ ಹೃದಯದಲ್ಲಿ ಕೈ ಇಟ್ಟುಕೊಂಡು, ನನಗೆ ವಿರೋಧವಾಗಿ ಸಾವಿರಾರು ಜನರು ದಂಡೆತ್ತಿ ಬಂದರು, ನಾನು ಭಯಪಡುವುದಿಲ್ಲ. ಕಾರಣ ಯೇಸು ನನ್ನೊಂದಿಗೆ ಇದ್ದಾನೆ, ನಾನು ಭಯಪಡುವುದಿಲ್ಲ, ಜಯಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.